ನೋಡಿ, ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದ ಗಾಯಕಿ ಎಸ್ ಜಾನಕಿ ಪುತ್ರ ಮುರಳಿ ಕೃಷ್ಣ ಸಹೋದರಿ ಕೂಡ ಸಾವನ್ನಪ್ಪಿದ್ದರಿಂದ ಜರ್ಜರಿತರಾಗ್ಬಿಟ್ಟಿದ್ರು ಜಾನಕಿಯವರು. 2 ಸಾವಿನಿಂದಾಗಿ ಮಾನಸಿಕವಾಗಿ ನೊಂದಿದ್ರು ಜಾನಕಿ. ಅದೇ ನೋವಿನಲ್ಲೇ ಕುಗ್ಗಿ ಹೋಗಿ ಮೈಸೂರಿನಲ್ಲೇ ಜಾನಕಿಯವರು ಇದ್ರು. ಗಾಯಕಿ ಎಸ್ ಜಾನಕಿಗೆ ಆ ಇಬ್ಬರ ಸಾವಿನ ನೋವು ಕಾಡ್ತಾ ಇತ್ತು, ಮಗ ಮತ್ತು ಸಹೋದರಿಯ ಸಾವು. ಅದರಿಂದ ಕುಗ್ಗು ಹೋಗ್ಬಿಟ್ಟಿದ್ರು ಅವರು. ಕ್ಯಾನ್ಸರ್ನಿಂದ ಅವರ ಪುತ್ರ ಮುರಳೀಕೃಷ್ಣ ಅವರು ಮೃತಪಡ್ತಾರೆ. ಅದಾದ ನಂತರ ಸಹೋದರಿ ಕೂಡ ಸಾವನ್ನಪ್ತಾರೆ. ಏನಪ್ಪ ಇದು ಹಿಂಗಾಗಿ ಹೋಗ್ಬಿಡ್ತಲ್ಲ, ನನ್ನ ಕಣ್ಣೆದುರೇ ನನ್ನ ಸಹೋದರಿ ನನ್ನ ಮಗ ಇಬ್ಬರೂ ಕೂಡ ತೀರ್ಕೊಂಡು ಬಿಟ್ರಲ್ಲ ಅನ್ನೋ ಒಂದು ನೋವಿನಲ್ಲಿ ಅವರು ಇದ್ದರು. ಹಾಗಾಗಿನೇ ಅವರು ಮೈಸೂರಿನಲ್ಲೇ ಆದಷ್ಟು ಕಾಲ ಕಳೆಯೋಣ ಅಂತ ಹೇಳಿ ಮೈಸೂರಿನಲ್ಲೇ ಇರ್ತಾ ಇದ್ರು. ಸಹಜ, ಯಾರದೇ ಜೀವನದಲ್ಲಾದರೂ ಕೂಡ ಕುಟುಂಬಸ್ಥರಲ್ಲಿ ಏನಾದರೂ ತೊಂದರೆಗಳಾಗ್ಬಿಟ್ರೆ ಪ್ರತಿಯೊಬ್ಬ ಮನುಷ್ಯನೂ ಕುಗ್ಗು ಹೋಗ್ಬಿಡ್ತಾನೆ. ಅದರಲ್ಲೂ ಮಕ್ಕಳು, ತಂದೆ ತಾಯಿಗಳ ಎದುರು ಮಕ್ಕಳೇನಾದರೂ ಸಾವನ್ನಪ್ಪಿಬಿಟ್ರೆ ತಂದೆ ತಾಯಿಗಳು ಭಾಳ ಕಷ್ಟಪಟ್ಟು ಬಿಡ್ತಾರೆ. ಇಡೀ ಜೀವಮಾನ ಅವರು ಅದೇ ನೋವಿನಲ್ಲಿ ಕಳೀತಾರೆ. ಸೊ ಅದೇ ರೀತಿಯಾಗಿ ಎಸ್ ಜಾನಕಮ್ಮನವರು ಕೂಡ ಪ್ರತಿ ಹಂತದಲ್ಲೂ ಎಷ್ಟು ಮುಗ್ಧತೆ, ಎಷ್ಟು ಪ್ರಾಮಾಣಿಕತೆ, ಅವರ ಕಾರ್ಯದಕ್ಷತೆ, ಅವರ ಶಿಸ್ತು, ಪ್ರತಿಯೊಬ್ಬರು ಅದನ್ನೇ ಮಾತಾಡ್ತಾರೆ. ಅವರ ಶಿಸ್ತು ಅಂದರೆ ಶಿಸ್ತು. ಇಷ್ಟು ಗಂಟೆಗೆ ಬರಬೇಕು ಅಂದರೆ ಅಷ್ಟು ಗಂಟೆಗೆ ಸ್ಟುಡಿಯೋದಲ್ಲಿ ಇರ್ತಾಯಿದ್ರು. ಈ ಸಾಂಗ್ ಹಾಡುಗಳನ್ನು ಹಾಡಿದ್ದಾರೆ. ಕೊನೆ ಆಸೆ ಅವರದ್ದು ಮೈಸೂರಿನಲ್ಲೇ ಪ್ರಾಣ ಬಿಡಬೇಕು ಅಂತ ಅವರು ಪ್ರಾಣ ಬಿಟ್ಟಿದ್ದಾರೆ. ಮೈಸೂರಲ್ಲೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ನನ್ನ ಕೊನೆ ಉಸಿರು ಅಂತ ಹೇಳಿದ್ರಂತೆ. ಹಲವು ವರ್ಷಗಳಿಂದ ಮೈಸೂರಿನಲ್ಲೇ ವಾಸವಾಗಿದ್ದರು ಎಸ್ ಜಾನಕಮ್ಮ. ಜಾನಕಿ ಕೇರ್ ಟೇಕರ್ ಆಗಿದ್ರು. ಮೈಸೂರಿನ ಅಭಿಮಾನಿ ನವೀನ್ ಫರ್ನಿಚರ್ ಅಂಗಡಿ ಇಟ್ಕೊಂಡು ಅದಕ್ಕೆ ಜಾನಕಿ ಹೆಸರಿಟ್ಟಿದ್ರಂತೆ ನವೀನ್. ಇತ್ತೀಚೆಗಷ್ಟೇ ಕಾರ್ಯಕ್ರಮ ನಿಮಿತ್ತ ಮಂಗಳೂರಿಗೆ ಹೋಗಿ ಬಂದಿದ್ರು ಜಾನಕಿ. ಮಂಗಳೂರಿನಿಂದ ವಾಪಸ್ಸಾದ ಬಳಿಕ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇವತ್ತು ಹೃದಯಾಘಾತವಾಗಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಜಾನಕಿಯವರು. ಕೊನೆ ಆಸೆಯಂತೆ ಮೈಸೂರಿನಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಎಸ್ ಜಾನಕಿ. ಸಾಂಸ್ಕೃತಿಕ ನಗರಿ ಮೈಸೂರು, ಒಂದು ಸಂಸ್ಕಾರ. ಅವ್ರನ್ನ ನೋಡಿದರೆ ಹೆಂಗೆ ಅನಿಸುತ್ತೆ ಅಂತ ಅಂದರೆ ಕೈ ಎತ್ತಿ ಮುಗಿಬೇಕು, ಆ ರೀತಿಯಾಗಿದ್ದಾರೆ. ಅವರ ಒಂದು ನಡೆ ನುಡಿ, ಅವರ ಭಾಷೆ, ಅವರ ಒಂದು ಶಿಸ್ತು. ಸೊ ಅವ್ರನ್ನ ನೋಡಿದಾಗೆಲ್ಲ ಪ್ರತಿಯೊಬ್ಬರೂ ಕೂಡ ಹೇಳೋದು ಒಂದೇ, ದೈವ ಸ್ವರೂಪಿಯವರು. ನೋಡಿದ ತಕ್ಷಣವೇ ಎದ್ದು ನಿಲ್ಲಬೇಕು, ಕೈ ಮುಗಿಬೇಕು ಅಂತ ಅನಿಸುವಂಥ ಒಬ್ಬ ವ್ಯಕ್ತಿ. ಸೊ ಅಂಥವರು ಇವತ್ತು ನಮ್ಮ ಜೊತೆಗಿಲ್ಲ, ನಮ್ಮನ್ನು ಬಿಟ್ಟು ಅಗಲಿದ್ರು ಅಂತ ಅಂದಾಗ ಒಂದು ಸಂಗೀತ ಕ್ಷೇತ್ರಕ್ಕೆ, ನಮ್ಮ ದೇಶಕ್ಕೆ ಒಂದು ದೊಡ್ಡ ನಷ್ಟ. ಜೊತೆಗೆ ಈಗ ತಾನೇ ಹೇಳಿದ್ವಿ,